ತುಂಬ ದಿನಗಳ ನಂತರ ಇಂಡಿಯಾಗೆ ಬಂದಿದ್ದೀರಾ. ಪ್ರೊಫೆಷ್ನಲ್ ಆಗಿ ಅಥವಾ ಪರ್ಸನಲ್ ಆಗಿ ಏನಾದರೂ ವಿಶೇಷ ಇದೆಯಾ? ಇದೆ, ಒಂದಲ್ಲ 2 ವಿಷಯಗಳು. ಏನು ಮೇಡಮ್ ಅದು, ನಾನು ತಿಳ್ಕೊಬೋದಾ? ಈ ವರ್ಷ ನಾನು ನನ್ನ ಮಗನಿಗೆ ಮದುವೆ ಮಾಡ್ತಾ ಇದ್ದೀನಿ. ಒಂದೇ ಸಲ 2 ಮದುವೆನ? ಡಬಲ್ ಸೆಲೆಬ್ರೇಷನ್ ಹಾಗಾದ್ರೆ? ನಿಮ್ ಕಾನ್ಫಿಡೆಂಟ್ ನೋಡ್ತಿದ್ರೆ ಆಗ್ಲೇ ಸೆಲೆಕ್ಟ್ ಮಾಡಿದ್ದೀರಾ ಅನ್ಸುತ್ತೆ. ಎಸ್, ಎಲ್ಲ ವಿಷಯದಲ್ಲೂ ನಂಬರ್ 1 ಆಗಿರೋ ನಾನು ಈ ವಾಗ್ದೇವಿ ಫ್ಯಾಮಿಲಿಗೆ ಬರೋ ಸೊಸೆ ಕೂಡ ನಂಬರ್ 1 ಆಗೇ ಇರ್ತಾಳೆ. ವಿದ್ಯೆ, ಸಂಸ್ಕಾರ ಅಷ್ಟೇ ಅಲ್ಲ, ಅಂದ, ಆಸ್ತಿ, ಅರ್ಹತೆ ಎಲ್ಲದರಲ್ಲೂ ನಂಬರ್ 1. ಅಂದ್ರೆ ನಂಬರ್ 1 ಮನೆಗೆ ನಂಬರ್ 1 ಸೊಸೆ ಬರ್ತಿದ್ದಾಳೆ ಅಂತಾಯ್ತು. ನಂಬರ್ 1 ಸೊಸೆ ಮಾತ್ರ ಅಲ್ಲ, ನಂಬರ್ 1 ಅಳಿಯ ಕೂಡ. ಮೇಡಮ್, ನೀವೇನ್ ಅನ್ಕೊಳ್ಳಲ್ಲ ಅಂದ್ರೆ ಒಂದು ಚಿಕ್ಕ ಡೌಟ್. ನಿಮ್ ಸೆಲೆಕ್ಷನ್ ನಿಮ್ ಮಕ್ಕಳಿಗೆ ಇಷ್ಟ ಆಗದೆ ಇದ್ರೆ? ಬೇಸ್ಲೆಸ್ ಕ್ವೆಶ್ಚನ್. ನಾನು ಏನ್ ಮಾಡಿದ್ರು ಯೋಚನೆ ಮಾಡೇ ಮಾಡ್ತೀನಿ ಅಂತ ಅವ್ರು ಚಿಕ್ಕ ವಯಸ್ಸಿನಿಂದನೂ ಅವ್ರಿಗೆ ಗೊತ್ತು. ಅದು ನನ್ನ ಮಕ್ಳಿಗಷ್ಟೇ ಅಲ್ಲ, ಮನೆಯಲ್ಲಿರೋ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಸೊ ನೋ ಅಂತ ಹೇಳೋದಕ್ಕೆ ಚಾನ್ಸಸ್ಸೇ ಇಲ್ಲ. ಇದು ನನಗೆ ನನ್ನ ಮೇಲೆ ನಾನು ಇಟ್ಕೊಂಡಿರೋ ಆತ್ಮವಿಶ್ವಾಸ ಅಲ್ಲ, ಅವ್ರ ಮೇಲೆ ನಾನಿಟ್ಟಿರೋ ನಂಬಿಕೆ. ದೇವ್ರೆ, ಈ ವಿಡಿಯೋನ ಸರಸು ನೋಡದೆ ಇರೋ ಹಾಗೆ ಮಾಡುತ್ತೇವ್ರೆ, ಪ್ಲೀಸ್. ಯಾಕೆ ಸರ್ಸು ಕಣ್ಣಲ್ಲಿ ನೀರು? ಈರುಳ್ಳಿ ಹೆಚ್ಚುತ್ತಿದ್ರೆ ಕಣ್ಣೀರ್ ಬರ್ದೆ ಇನ್ನೇನ್ ಬರುತ್ತೆ ಹೇಳು? ಓ, ಈರುಳ್ಳಿ ಹಚ್ಚಿದಕ್ಕೆ ಕಣ್ಣೀರಾ? ರಾಹುಲ್ ಅವ್ರು ಫೋನ್ ಮಾಡ್ತಿದಾರೇನೋ. ಅವ್ರಾಗಿರಲ್ಲ, ಅವ್ರು ಯಾಕೆ ಮಾಡ್ತಾರೆ ಈಗ? ಲಕ್ಷ್ಮಿ, ನೀನ್ ಹೋಗು. ಪದ್ಮಾ, ನೀನ್ ಕೂಡ ಹೋಗಿ ಸ್ಟೋರ್ ರೂಮ್ ಅಲ್ಲಿ ಸಾಮಗ್ರಿಗಳಿದೆ, ತಗೊಂಡ್ ಬಾ. ಸರಿ. ರಾಹುಲ್ ಅವರೇ. ಸರಸು, ನೀನೇನ್ ಮಾಡ್ತಿದ್ಯಾ? ವಾಗ್ದೇವಮ್ಮ ಬರ್ತಿದ್ದಾರಲ್ಲ ರಾಹುಲ್ ಅವರೇ, ಅದಕ್ಕೆ ಅಡ್ಗೆ ಮಾಡ್ತಿದ್ದೆ. ಟಿವಿಲಿ ನಮ್ ಮೇಡಮ್ ಇಂಟರ್ವ್ಯೂ ಬರ್ತಾ ಇದೆ, ನೋಡ್ತಾ ಇದೆಯಾ? ನೋಡ್ದೆ ರಾಹುಲ್ ಅವರೇ. ಅಯ್ಯೋ, ನೋಡ್ಬಿಟ್ಯಾ? ಸರ್ಸು, ಮೇಡಮ್ ಏನೋ ಹೇಳ್ತಿದ್ದಾರೆ, ಆದ್ರೆ ಅದೆಲ್ಲ ನಿಜ ಅಲ್ವೇ ಅಲ್ಲ ಸರ್ಸು. ನೀನೇನು ಚಿಂತೆ ಮಾಡ್ಬೇಡ. ನಮ್ಮನ್ನ ಈ ಪ್ರಾಬ್ಲಮ್ ಇಂದ ಸೇವ್ ಮಾಡಿದ್ ನೀನೇ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಮೇಡಮ್ಗೆ ತುಂಬಾ ಖುಷಿ ಆಗತ್ತೆ, ಮನಸ್ಸನ್ನ ಬದಲಾಯಿಸ್ಕೋತಾರೆ ಸರ್ಸು. ಬೇಡ ರಾಹುಲ್ ಅವರೇ, ವಾಗ್ದೇವಮ್ಮಂಗೆ ಈ ವಿಷಯ ಹೇಳ್ಬೇಡಿ. ಸರ್ಸು, ಯಾಕೆ? ಬೇಡ ಅಂತ ಹೇಳಿದ್ನಲ್ಲ ರಾಹುಲ್ ಅವರೇ, ನನ್ ಮಾತ್ ಕೇಳಿ. ಸರಿ, ನಾನು ಹೇಳೋದಿಲ್ಲ, ಆದ್ರೆ ನೀನ್ ಮಾತ್ರ ತಲೆ ಕೆಡಿಸ್ಕೋಬೇಡ. ಯಾವತ್ತಿದ್ರೂ ಈ ಮನೆಗೆ ನಂಬರ್ 1 ಸೊಸೆ ನೀನೆ. ಆ ವಿಷಯನ ನಾನು ಹೇಳೋದಲ್ಲ, ಯಾವತ್ತೋ ಒಂದಿನ ಮೇಡಮೇ ಹೇಳ್ತಾರೆ. ಸರಿ ಆಯ್ತು, ಫೋನ್ ಇಡ್ತೀನಿ, ತುಂಬಾ ಕೆಲ್ಸ ಇದೆ.
ವಾಗ್ದೇವ್ ಅಮ್ಮೋರ್ ಮಾತು ಕೇಳಿ ನಾನೆಲ್ಲಿ ನೊಂದ್ಕೋತೀನೋ ಅಂತ ಯೋಚನೆ ಮಾಡಿ ಫೋನ್ ಮಾಡಿದ್ದಾರೆ. ನಾನು ನಂಬರ್ 1 ಸೊಸೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ನೀವು ಮಾತ್ರ ನಂಬರ್ 1 ಗಂಡನೇ ರಾಹುಲ್ ಅವ್ರೆ. ಥ್ಯಾಂಕ್ಸ್ ಫಾರ್ ದ ಇಂಟರ್ವ್ಯೂ ಮೇಡಮ್. ಯು ಆರ್ ವೆಲ್ಕಮ್. ತೇಜ, ಎಸ್ ಮ್ಯಾಮ್. ಶಾಂಭವಿ ಎಲ್ಲಿದ್ರು ಸರಿ, ಇವತ್ತೇ ನಾನು ಅವಳನ್ನ ಮೀಟ್ ಆಗಬೇಕು. ಅರೇಂಜ್ ಮಾಡಿ. ಓಕೆ ಮ್ಯಾಮ್, ಶ್ಯೂರ್. ಹಲೋ ಮೇಡಮ್, ಬೆಳಗ್ಗೆ ನಡೆದಿರೋ ಇಶ್ಯೂಲಿ ನಿಮ್ ಹೆಸರು ಕೇಳಿಸ್ತದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವ್ ಕೇಳೋ ಪ್ರತಿ ಪ್ರಶ್ನೆಗೂ ಉತ್ತರ ಕೊಡ್ಬೇಕಾಗಿರೋ ಕರ್ಮ ನನಗಿಲ್ಲ. ಇನ್ನೊಂದು ಸಲ ನೀವ್ ಕಾಲ್ ಮಾಡಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕಟ್ ಕಾಲ್. ಅಯ್ಯೋ ಮರ್ತ್ಬಿಟ್ಟೆ. ವಾಗ್ದೇವಮ್ಮ ಬರೋದ್ರಲ್ಲಿ ದೃಷ್ಟಿ ತೆಗೆಯೋಕೆ ಸಿದ್ಧ ಮಾಡಬೇಕು. ಹೇಯ್, ಎಲ್ಲಿಗೆ ನೀನ್ ಈ ದರಿದ್ರ ಮುಖ ತಗೊಂಡು ಹೊರಟ್ಬಿಟ್ಟೆ? ಅದು ವಾಗ್ದೇವಮ್ಮ ಅವ್ರು ಬರ್ತಿದಾರಲ್ಲಮ್ಮ. ಬಂದ್ರೆ ಎದುರಿಗೆ ಹೋಗ್ಬಿಡ್ತೀಯಾ? ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ನಿನ್ಗೆ? ಹೋಗೆ ಪಕ್ಕಕ್ಕೆ ಹೋಗೆ. ಅಮ್ಮ, ಈಗ ವಾಗ್ದೇವಿ ಮೇಡಮ್ ನನ್ನ ನೋಡಿದ್ರೆ ಏನಂತಾರೋ ಏನೋ. ಒಳಗೆ ನಡಿ. ಒಂದ್ ನಿಮಿಷ ಇರು ವಾಗ್ದೇವಿ. ಆ ದೇಶದ ದೃಷ್ಟಿ, ಈ ದೇಶದ ದೃಷ್ಟಿ, ವಿಮಾನದವ್ರ ದೃಷ್ಟಿ, ಊರವ್ರ ದೃಷ್ಟಿ, ಮನೆಯವ್ರ ದೃಷ್ಟಿ ಎಲ್ಲ ಸುಟ್ಟು ನಾಶ ಆಗೋಗ್ಲಿ. ಬಾ ಒಳಗಡೆ ವಾಗ್ದೇವಿ. ಅಕ್ಕ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ವಾಗ್ದೇವಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಹಾಯ್ ಮ್ಯಾಗಿ, ಹೌ ಯು? ಐ ಆಮ್ ಫೈನ್ ಮ್ಯಾಮ್. Grand welcome to number 1 Granny. ಥ್ಯಾಂಕ್ ಯು ಸೋ ಮಚ್. ಹೌ ಯು? Good. ಏಕದಂತ, ಮೇಡಮ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಮೇಡಮ್. ಗುಡ್ ಮಾರ್ನಿಂಗ್. ನೀನ್ ಬರೋದಕ್ಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಮೇಡಮ್, ನೀವು ಊರಲ್ಲಿ ಇರ್ಲಿಲ್ವಲ್ಲ, ಒಂದ್ ಸಣ್ಣ ಕೆಲಸ ಆಯ್ತು ಅಂತ ಊರಿಗೆ ಹೋಗಿದ್ದೆ. ನೀವು ಬಂದ್ರಿ ಅಂತ ಗೊತ್ತಾದ ತಕ್ಷಣ ಬಂದ್ಬಿಟ್ಟೆ ಮೇಡಮ್. ಗುಡ್. ಯಾ, ಹೇಳಿ. ಏನು ಪ್ರಾಬ್ಲಮ್ ಇಲ್ಲ. ಇಶ್ಯೂ ಕ್ಲಿಯರ್ ಆದ್ರೂ ನನಗಾದ ಅವಮಾನನ ನಾನು ಮರೆಯೋದಕ್ಕಾಗಲ್ಲ.
ಇಷ್ಟು ವರ್ಷ ಒಬ್ಬ ಫೇಮಸ್ ಪರ್ಸನಾಲಿಟಿಯಾಗಿ ಮೀಡಿಯಾದಲ್ಲಿದ್ದ ನಾನು ಈಗೊಂದು ಫಾಲ್ಸ್ ಎಲಿಗೇಷನ್ಸ್ನಿಂದ ಮತ್ತೆ ಮೀಡಿಯಾಗೆ ಬರೋದು ಅಂದ್ರೆ ನನಗೆ ತುಂಬಾ ಇನ್ಸಲ್ಟ್ ಅನ್ಸುತ್ತೆ. ನಾನು ಏನ್ ಬೇಕಾದ್ರೂ ಸಹಿಸ್ಕೊಳ್ತೀನಿ. ನನಗಾಗಿರೋ ಇನ್ಸಲ್ಟ್ನ, ಮಾಡಿರೋ ನೆಗ್ಲಿಜೆನ್ಸ್ನ ಯಾವತ್ತೂ ಸಹಿಸೋಲ್ಲ. ಇದ್ರ ಹಿಂದೆ ಯಾರೇ ಇದ್ರು ಸರಿ, ನಾನು ಅವ್ರನ್ನ ಕ್ಷಮಿಸೋಲ್ಲ. ಅಕ್ಕ, ಬಾಯ್ ಮುಚ್ಚು, ಬಾಯ್ ಮುಚ್ಚು, ಬಾಯ್ ಮುಚ್ಚು. ನನ್ನನ್ನು ಕರೆಯೋ ಅರ್ಹತೆನ ನೀನು ಯಾವತ್ತೋ ಕಳ್ಕೊಂಡ್ಬಿಟ್ಟೆ. ನಾನು ಹೇಳೋದು ಒಂದ್ಸಲ ಕೇಳಕ್ಕ. ಶಟ್ ಅಪ್. ಏನ್ ಉಳಿಸಿದ್ಯಾ ಶಾಂಭವಿ ನೀನು? ನೀನ್ ಹೇಳೋದಕ್ಕೆ, ನಾನು ಕೇಳೋದಕ್ಕೆ. ತಗೊಂಡಿರೋ ಲೋನ್ಗೆ ರೀಪೇಮೆಂಟ್ ಮಾಡ್ದೆ, ನೋಟಿಸ್ಗೆ ರೆಸ್ಪಾಂಡ್ ಮಾಡ್ದೆ, ಏನ್ ಮಾಡ್ತಾ ಇದ್ದೆ ನೀನು? ಅಂದ್ರೆ ಎಲ್ಲ ಆಡಿಟ್ರೆ ನೋಡ್ಕೋತಿದ್ದಾನಲ್ಲ ಅನ್ಕೊಂಡಿದ್ದೆ. ಆದ್ರೆ ಅವನಷ್ಟೊಂದು ಬೇಜವಾಬ್ದಾರಿ ಅಂತ ಗೊತ್ತಿರ್ಲಿಲ್ಲ. ಬೇಜವಾಬ್ದಾರಿ ಅವನದಲ್ಲ, ನಿಂದು. ನಿನ್ನ ನನ್ನ ಸ್ಥಾನದಲ್ಲಿಟ್ಟಿದ್ದೆ. ನನ್ನನ್ನ ತಲೆ ಎತ್ತಿ ನಿಲ್ಸೋ ಸ್ಥಾನದಲ್ಲಿ ನೀನ್ ಇರ್ತೀಯ ಅಂತ ಅನ್ಕೊಂಡ್ರೆ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ದೆ ನೀನು. ಪೊಲೀಸ್ ಕೇಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ಈ ಮನೇಲಿ ತೇಜ ಅರೆಸ್ಟ್ ಆಗೋದಕ್ಕೆ ನೀನ್ ಕಾರಣ ಆದೆ. ನಿನ್ನನ್ನು ನಂಬಿ ನಿನಗೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಅವಮಾನ ಆಗೋ ಹಾಗೆ ಮಾಡಿ ಎಲ್ರು ನಗೋ ಹಾಗೆ ಮಾಡ್ಬಿಟ್ಟೆ. ಅಕ್ಕ ಪ್ಲೀಸ್ ಹಾಗ್ ಮಾತಾಡ್ಬೇಡ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದಿರೋದು. ನೀನ್ ನಂಬ್ದ ಹಾಗೆ ನಾನು ಆ ಆಡಿಟರ್ನ ನಂಬಿದ್ದೆ. ಆದ್ರೆ ಅವನ್ ಮಾಡಿರೋ ತಪ್ಪಿಂದ ಇವತ್ತು ನಾನ್ ನಿನ್ ಮುಂದೆ ಅಪರಾಧಿಯಾಗಿ ನಿಂತಿದ್ದೀನಿ. ನಂಬಿಕೆ ಬಗ್ಗೆ ನೀನು ಮಾತಾಡ್ಕೂಡ್ದು ಶಾಂಭವಿ. ಇವತ್ತು ನೀನು ನಮ್ಮ ಕಾಲೇಜ್ ವಿಷಯದಲ್ಲಿ ಮಾಡಿದ್ದು ನಂಬಿಕೆ ದ್ರೋಹ, ಮೋಸ. ತಪ್ಪು ಯಾರ್ದೇ ಆದ್ರೂ ಅಪವಾದ ಬರೋದು ಈ ವಾಗ್ದೇವಿ ಮೇಲೇನೆ. ದೋಷಿ ಯಾರೇ ಆದ್ರೂ ಶಿಕ್ಷೆ ಆಗೋದು ಈ ಕುಟುಂಬದ ಸ್ಟೇಟಸ್ ಮೇಲೆ. ರಾಹುಲ್ ಬರೋದು ಒಂದು ಕ್ಷಣ ಲೇಟ್ ಆಗಿದ್ರು ಕೂಡ ಈ ವಾಗ್ದೇವಿ ಶವನ ನೀವೆಲ್ಲ ನೋಡ್ಬೇಕಾಗ್ತಿತ್ತು. ಅಲ್ಲವ್ರು ಹೇಳಿದ ಮಾತಿಗೆ, ಮೀಡಿಯಾದಲ್ಲಿ ಬಂದಿರೋ ಕಥೆಗೆ ನಾನು ಪಟ್ಟಿರೋ ಅವಮಾನನ ನಾನು ಮರಿಬೇಕು ಅಂತ ಅನ್ಕೊಂಡ್ರು ಕೂಡ ನನ್ನ ಕಣ್ಣು ಮುಂದೆನೆ ನನ್ನ ಸುತ್ತ ತಿರುಗ್ತಾ ನನಗೆ ಟಾರ್ಚರ್ ಕೊಡ್ತೀನಿ. ಜೀವನದಲ್ಲಿ ನಾನು ಏನನ್ನು ಬೇಕಾದ್ರೂ ಸಹಿಸ್ತೀನಿ, ಆದ್ರೆ ಮಾಡಿರೋ ತಪ್ಪನ್ನ, ಆಗಿರೋ ಅವಮಾನನ ನಾನು ಯಾವತ್ತೂ ಸಹಿಸೋದಿಲ್ಲ ಶಾಂಭವಿ. ಏನೋ ಗೊತ್ತಿಲ್ಲದೆ ಆಯ್ತು ಅಂತಿದ್ದಾಳಲ್ಲ, ಈಗ ಸಮಸ್ಯೆ ಕೂಡ ದೂರ ಆಯ್ತು. ನಿಂತಂಗಿ ತಾನೆ, ಇದೊಂದ್ಸಲ ಕ್ಷಮಿಸ್ಬಿಡು. ಕಾತ್ಯಾಯನಿ, ಮಧ್ಯದಲ್ಲಿ ನೀನು ಮಾತಾಡ್ಕೂಡ್ದು. ತಪ್ಪು ಮಾಡಿದ್ರೆ ನನ್ನನ್ನ ನಾನು ಕ್ಷಮಿಸೋದಿಲ್ಲ. ಅಂಥದ್ರಲ್ಲಿ ತಂಗಿ ಆದ್ರೂ, ಗಂಡ ಆದ್ರೂ, ಮಕ್ಕಳಾದ್ರೂ, ಯಾರಾದ್ರೂ ಸರಿ, ಶಿಕ್ಷೆ ಆಗುತ್ತೆ ಹೊರತು ಕ್ಷಮಾಪಣೆ ಯಾವತ್ತಿಗೂ ಸಿಕ್ಕೋಲ್ಲ. ನಾನು ಅಂದ್ರೆ ಲೆಕ್ಕಕ್ಕೆ ಇಲ್ದೇ ಇರೋರ್ಗೆ ನನ್ನ ಹತ್ರ ಮಾತಾಡೋ ಅರ್ಹತೆ ಕೂಡ ಇರೋದಿಲ್ಲ. ಅಕ್ಕ, ಆವೇಶ ಪಡ್ಬೇಡ ಅಕ್ಕ. ಇಷ್ಟು ದಿನ ನಿನ್ ಮಾತು ಕಟ್ಟು ಬಿದ್ದು ಯಾವ ಕೊರತೆನೂ ಬರದ ಹಾಗೆ ಈ ಮನೆನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಒಂದೇ ಒಂದು ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಅಕ್ಕ. ಒಂದೇ ಒಂದು ಬೆಂಕಿ ಕಿಡಿ ಇದ್ರೆ ಸಾಕು ಶಾಂಭವಿ. ಆಕಾಶ ಎತ್ತರಕ್ಕೆ ಬೆಂಕಿ ಹಬ್ಸೋದಕ್ಕೆ, ಅರೆ ಕ್ಷಣದಲ್ಲಿ ಎಲ್ಲವನ್ನು ಬೂದಿ ಮಾಡೋದಕ್ಕೆ. ಈ ವಾಗ್ದೇವಿ ಉಳಿಸ್ಕೊಂಡಿರೋ ನಂಬಿಕೆನ ನಾಶ ಮಾಡ್ಬೇಕು ಅನ್ಕೊಂಡ್ರೆ, ಅಥವಾ ಅದನ್ನ ವಿರೋಧಿಸಿ ನಡ್ಕೊಂಡ್ರೆ, 4 ಜನರ ಮುಂದೆ ಈ ವಾಗ್ದೇವಿನ ಅವಮಾನ ಮಾಡಿದ್ರೆ
ಅದ್ರ ರಿಸಲ್ಟ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿನಗೆ ಕೊಡೋ ಶಿಕ್ಷೆಯಿಂದ ಎಲ್ರಿಗೂ ಗೊತ್ತಾಗ್ಬೇಕು. ಅಯ್ಯೋ, ಶಾಂಭವಿ ಅಮ್ಮೋರ್ನೇ ಕ್ಷಮಿಸ್ತಿಲ್ಲ. ಇನ್ ನನ್ ವಿಷಯ ಗೊತ್ತಾದ್ರೆ? ಏಕದಂತ, ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರೋ ಪ್ರತಿ ಸಾರಿ ಹೀಗೆ ಆವೇಶದಿಂದ ಸಮಸ್ಯೆ ತಂದ್ಕೊಳ್ಳೋದು ಒಳ್ಳೇದಲ್ಲ ಅಂತ ನಿಮ್ ಮೇಡಮ್ಗೆ ಹೇಳು. ನಾನು ಆಲ್ರೆಡಿ ಡಿಸಿಷನ್ ತಗೊಂಡಿದ್ದಾಯ್ತು. ಇನ್ನಿದ್ರಲ್ಲಿ ಯಾವ ಚೇಂಜಸ್ ಇರೋದಿಲ್ಲ ಅಂತ ಹೇಳು ಏಕದಂತ. ಸರಿ ಅಕ್ಕ, ನನಗರ್ಥ ಆಯ್ತು. ನಿನ್ ಜೊತೆ ಮಾತಾಡ್ದೆ ನಾನು ಈ ಮನೇಲಿರೋಕ್ಕಾಗಲ್ಲ. ಯಾವತ್ತೂ ನಿನ್ ಮಾತಿಗೆ ಎದುರು ಹೋದವಳು ಅಲ್ಲ. ನಿನ್ನ ನಿರ್ಧಾರನ ಇಲ್ಲ ಅನ್ನೋದು ಇಲ್ಲ. ಇವತ್ತು ತಪ್ಪು ನಂದಲ್ದೆ ಹೋದ್ರೂ ಶಿಕ್ಷೆ ಕೊಡ್ತಿದ್ಯಾ, ತಂಗಿಯಾಗಿ ಅನುಭವಿಸ್ತೀನಿ. ಆದ್ರೆ ಯಾವತ್ತೋ ಒಂದಿನ ನಿಜಾನ ತಿಳ್ಕೊಂಡು ನೀನೇ ನನ್ನ ಅರ್ಥ ಮಾಡ್ಕೊಂಡು ಮತ್ತೆ ಬಾ ಅಂತ ಕರಿತೀಯ ಅನ್ನೋ ನಂಬಿಕೆಯಿಂದಾನೇ ಹೋಗ್ತಿದ್ದೀನಿ. ಬಾಯಕ್ಕ. ಮೇಡಮ್, ಆಡಿಟರ್ ಮಾಡಿರೋ ತಪ್ಪಿಗೆ ಚಿಕ್ಕಮ್ಮನ ಏನಫ್ ರಾಹುಲ್, ಈ ವಿಷಯನ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ಅದನ್ನ ನೀವುಗಳು ಕೂಡ ಮರ್ತ್ಬಿಡಿ. ಶಾಂಭವಿ ಮಾಡಿರೋ ತಪ್ಪು, ಅದರಿಂದ ಆಗಿರೋ ಅವಮಾನಗಳು ಇನ್ನು ಮುಂದೆ ಯಾರಿಂದನೂ ಆಗದೇ ಇರೋ ಹಾಗೆ ಜಾಗ್ರತೆಯಿಂದ ಇರೋದನ್ನ ಕಲ್ತ್ಕೊಡಿ. ಮುಂದೆ ಇಂಥ ಒಂದು ದಿನ, ಸಿಚುವೇಶನ್ಸ್ ಮುಂದೆ ಯಾವತ್ತೂ ಈ ಮನೆಯಲ್ಲಿ ಬರೋಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮೇಡಮ್, ಎಲ್ಲ ನಿಮ್ಮಿಷ್ಟದಂತೆನೆ ನೀವು ಅನ್ಕೊಂಡ್ ಹಾಗೆ ನಡೀತಿದೆ. ನೀವು ಫ್ರೆಶ್ ಅಪ್ ಆಗಿ ಕೂಲಾಗಿ ಬನ್ನಿ. ನಿಮ್ಗೋಸ್ಕರ ದೇಸಿ ಫುಡ್ ರೆಡಿ ಆಗಿದೆ. ಹೋಗಿ ಮೇಡಮ್. ಓಕೆ, ಜಸ್ಟ್ ಗಿವ್ ಎ ಮಿನಿಟ್. ಓಕೆ ಮೇಡಮ್. ಏನಾಯ್ತು ಮ್ಯಾಮ್? ಈ ಮನೇಲಿ ಏನ್ ನಡೀತಾ ಇದೆಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ನೀವೆಲ್ಲ ಮುಚ್ಚಿಟ್ರೆ ನನಗೆ ಕಾಣಿಸೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ಇವತ್ತಿಗೆ ನಮ್ ಕೆಲ್ಸ ಮುಗೀತು ಅನ್ಸುತ್ತಮ್ಮ. ಬದ್ನೆಕಾಯಿ ಎಣ್ಣೆಗಾಯಿ, ಮಸ್ಸೊಪ್ಪು, ಸಾಂಬಾರು, ನಿಂಬೆಹಣ್ಣಿನ ಚಿತ್ರಾನ್ನ, ಪುಳಿಯೋಗರೆ, ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಎಲ್ಲ ನನಗಿಷ್ಟ ಆಗಿರೋಂಥದ್ದೇ. ಜಸ್ಟ್ ಸ್ಮೆಲ್ ನೋಡಿ ಡಿಶಸ್ ನಿಮ್ನ ಹೇಗೆ ಹೇಳ್ರಿ ಗ್ರಾನಿ? ನಂಬರ್ 1 ಅಂದ್ಯಲ್ಲ, ಅದಕ್ಕೆ ಪ್ರೂಫ್ ಇದೆ. ಅದನ್ನೆಲ್ಲ ಯಾರು ಪ್ರಿಪೇರ್ ಮಾಡಿದ್ದು? ಅದು ಸೀನಿಯರ್ ಶೆಫ್ ಮೇಡಮ್. ಹೊಸದಾಗಿ ಅಪಾಯಿಂಟ್ ಮಾಡಿದ್ದೀವಿ. ಓ ನೈಸ್. ತುಂಬ ದಿವಸದ ನಂತರ ಮನೆ ಫುಡ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ 5 minutes. ಐಲ್ ಗೆಟ್ ಬ್ಯಾಕ್.
ಹೆಸರೆಲ್ಲ ಏನಕ್ಕೆ ಸರ್ಸು? ವಾಗ್ದೇವಮ್ಮಂಗೆ ಎಲ್ಲ ಪದ್ಧತಿ ಪ್ರಕಾರನೇ ಇರ್ಬೇಕಲ್ವಾ? ಅವರಿಗೋಸ್ಕರ ಪ್ರತ್ಯೇಕವಾಗಿ ಮಾಡಿದ್ದನ್ನ ಯಾರು ಎಂಜಲು ಮಾಡಬಾರ್ದು ಅಂತ. ಸರಿ, ಆ ರಸಂ ಮೇಲಿದೆ? ಒಳಗಡೆ ಇದೆ. ಸರಿ, ತಗೊಂಡ್ ಬಾ. ಅಯ್ಯೋ, ಮರ್ತ್ಬಿಟ್ನಲ್ಲ. ಏನಮ್ಮ ಈ ಅರೇಂಜ್ಮೆಂಟ್ಸ್ ಎಲ್ಲ? ಮನೇನ 5 ಸ್ಟಾರ್ ಹೋಟೆಲ್ ಮಾಡ್ಬಿಟ್ಟಿದ್ದಾಳೆ. 5 ಸ್ಟಾರ್ ಅಲ್ಲ ಮ್ಯಾಗಿ, ಇವಳಿಗೆ ನಕ್ಷತ್ರ ತೋರಿಸೋ ಟೈಮ್ ಬಂದಿದೆ. ಸ್ವಲ್ಪ ಹೊತ್ತು ಇಲ್ಲಿ ಯಾರು ಬರ್ದಿರೋ ಹಾಗೆ ಮ್ಯಾನೇಜ್ ಮಾಡು. ವಾಗ್ದೇವಿಗೋಸ್ಕರ ಸರಸು ಭಕ್ತಿ ಭಯ ಸೇರಿಸಿ ಅಡ್ಗೆ ಮಾಡಿದಾಳೆ. ನಾನು ಸ್ವಲ್ಪ ಖಾರ ಸೇರಿಸಿದ್ದೀನಿ. ಈ ಖಾರ ತಲೆಗೆ ಹತ್ತಿದ್ರೆ ವಾಗ್ದೇವಿ ಹೊಟ್ಟೆಗೆ ಬೆಂಕಿ ಬೀಳುತ್ತೆ. ಸರಸು ಆ ಬೆಂಕಿಲ್ ಸುಟ್ಟು ಬೂದಿ ಆಗ್ತಾಳೆ. ನಡಿ. ಅಯ್ಯೋ, ವಾಗ್ದೇವಮ್ಮ ಬರೋ ಸಮಯ ಆಯ್ತು. ರಾಣಿ, ನಾನು ಅಲ್ಲಿರ್ತೀನಿ. ಏನೇನ್ ಬಡಿಸ್ಬೇಕು ಅಂತ ನಾನು ಅಲ್ಲಿಂದನೇ ಹೇಳ್ತಿರ್ತೀನಿ, ಅದನ್ನೇ ಬಡಿಸ್ಬೇಕು. ವಾವ್, ನೈಸ್ ಅರೇಂಜ್ಮೆಂಟ್ಸ್. ಪ್ರೊಫೆಷನಲ್ ಶೆಫ್ನ ಅರೇಂಜ್ ಮಾಡಿದ್ದೀರಾ? ಹೌದು ಮೇಡಮ್, ಪ್ರೊಫೆಷನಲ್ ಅಷ್ಟೇ ಅಲ್ಲ, ಪಂಕ್ಚುಯಲ್ ಕೂಡ. ಮತ್ತಿನ್ಯಾಕ್ ಲೇಟು? ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡು, ಸರಿನಾ? ನನ್ ಗದ್ದೆ ಕೆಲ್ಸ ಅನ್ಕೊಂಡಿದ್ಯಾ? ಪರವಾಗಿಲ್ಲ, ಹಾಕು. ಗ್ರಾನಿ ಏನು ಅನ್ಕೊಳ್ಳಲ್ಲ. ಯಾ ನವ್ಯ, ಕ್ಯಾರಿ ಆನ್. ನನ್ನನ್ನು ಟ್ಯಾಗ್ ಮಾಡೋಕ್ ಮರಿಬಾರ್ದು. ಥ್ಯಾಂಕ್ ಯು ಮೇಡಮ್. US ಅಲ್ಲಿ ಒಂಟಿಯಾಗಿ ಊಟ ಮಾಡ್ತಿದ್ದ ಸಂದರ್ಭದಲ್ಲಿ ಹೀಗೆ ಎಲ್ರ ಜೊತೆನೂ ಸೇರಿ ಯಾವಾಗ ಊಟ ಮಾಡ್ತೀನೋ ಅಂತ ಅನಿಸ್ತಾ ಇತ್ತು. ಆ ಅವಕಾಶ ಇವಾಗ ಸಿಕ್ತು. ಗ್ರಾನಿ, ಶೆಲ್ ವಿ ಸ್ಟಾರ್ಟ್? ಆಫ್ ಕೋರ್ಸ್, ಸ್ಟಾರ್ಟ್ ಮಾಡಿ. ರಸಂ ರಸಂ. ನಾನು ಬಡಿಸ್ತೀನಿ ರೀ. ಥ್ಯಾಂಕ್ ಯು. ವಾವ್, ವಂಡರ್ಫುಲ್, ಎಕ್ಸಲೆಂಟ್ ಟೇಸ್ಟ್. ನೆಕ್ಸ್ಟ್ ಐಟಮ್ ಅವರ್ ಮೇಡಮ್ ಸ್ಪೆಷಲ್ ಮಂಡಿಗೆ. ಮಂಡಿಗೆ ಹಾಕಮ್ಮ. ಐ ವಾಂಟ್ ಒನ್ ಮೋರ್. ಇನ್ನೊಂದು ಹಾಕು ಅಕ್ಕ. ಇವಳ ನಗು ಹೆಚ್ಚು ಹೊತ್ತಿರಲ್ಲ ಮ್ಯಾಗಿ. ವಾವ್, ಸಿಂಪ್ಲಿ ಆಸಮ್. ಇಂಥ ಟೇಸ್ಟು ನೆವರ್ ಬಿಫೋರ್, ನೆವರ್ ಅಗೈನ್. ನೀವು ಕೂಡ ಟೇಸ್ಟ್ ಮಾಡಿ.
ಇಷ್ಟು ದಿನ ಪಾಪ ಮನೆ ಊಟದಿಂದ ದೂರ ಇದ್ದು ಏನ್ ತಿಂದ್ರು ಏನ್ ನೋಡಿದ್ರು ರುಚಿ ಅನ್ಸುತ್ತೆ ವಾಗ್ದೇವಿಗೆ. ಮನೆಯಿಂದ ನಾನು ದೂರ ಇದ್ರು ಕೂಡ ಇಂಡಿಯಾ ರುಚಿಯಿಂದ ದೂರ ಇರ್ಲಿಲ್ಲ. ಅಲ್ಲಿ ನಮ್ಮ ಕನ್ನಡದವರ ರೆಸ್ಟೋರೆಂಟ್ಗಳು ಕೂಡ ತುಂಬಾನೇ ಇದೆ. ಬಟ್ ಈ ಟೇಸ್ಟ್ ಮಾತ್ರ ಎಲ್ಲೂ ಸಿಕ್ಲಿಲ್ಲಪ್ಪ. ಹಾ ಅಕ್ಕ, ಬದ್ನೆಕಾಯಿ ಎಣ್ಗಾಯಿ ಹಾಕು. ಓ, ಬದ್ನೆಕಾಯಿ ಪಲ್ಯನಾ? ಬೇಗ ಬಡ್ಸು, ಬಾಯಲ್ಲಿ ನೀರ್ ಬರ್ತಿದೆ. ಮೊದ್ಲು ಅದನ್ನೇ ಹಾಕು. ಇನ್ನೊಂದ್ ಸ್ವಲ್ಪ ಹಾಕು. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮಗೆ ಫೋನ್ ಇದೆ. ಏಕದಂತ, ಊಟ ಮಾಡೋವಾಗ್ಲೂ ಅರ್ಜೆಂಟಾ? 2 ನಿಮಿಷ ಕಾಯಕ್ಕಾಗಲ್ವಾ? ನಾನು ಕಾಯ್ತೀನಿ, ಆದ್ರೆ ಫೋನ್ ಕಾಯ್ಬೇಕಲ್ಲ. ಹಲೋ. ಎಸ್, ಯಾ, ಇವತ್ತೇ ಬಂದೆ. ಇನ್ನು 1 ವೀಕ್ವರೆಗೂ ನಾನು ಎಷ್ಟೇ ಇಂಪಾರ್ಟೆಂಟ್ ಮೀಟಿಂಗ್ ಇದ್ರೂ ಅಟೆಂಡ್ ಆಗೋದಿಲ್ಲ. ಐ ಗಾಟ್ ಮೆನಿ ಥಿಂಗ್ಸ್ ಟು ಡೂ. ಓಕೆ? ಓ ಮೈ ಗಾಡ್, ಇಷ್ಟು ಮಸಾಲೆನ ಯಾರು ಹಾಕಿದ್ದು? ಇಷ್ಟೊಂದು ಖಾರ ತಿಂದ್ರೆ ಅಲ್ಸರ್ ಖಂಡಿತವಾಗ್ಲೂ ಬಂದ್ಬಿಡುತ್ತೆ. ಈ ಡಿಶ್ನ ಯಾರು ಮಾಡಿದ್ದು? ಎಲ್ಲಿದ್ದಾರೆ ಆ ಶೆಫು? ನಿಮ್ಮನ್ನೇ ಕೇಳ್ತಿರೋದು. ಕೇಳ್ತಿದ್ರೆ ಅಲ್ಲಿ ಯಾಕೆ ನೋಡ್ತಾ ಇದ್ದೀರಿ? ಅಲ್ಲಿ ಯಾರಿದ್ದಾರೆ? ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಮೇಡಮ್, ನಾನೇ ಮಾಡಿದ್ದು. ಇಷ್ಟು ದಿವಸದಿಂದ ಮಾಡ್ತಾ ಇದೆಯಲ್ಲ, ಗೊತ್ತಾಗ್ಲಿಲ್ವಾ ನಿನ್ಗೆ? ಬದನೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ಕೂಡ ಗೊತ್ತಿಲ್ವಾ? ಉಪ್ಪು ಖಾರ ಕೈಗೆ ಸಿಗ್ದಷ್ಟು ಹಾಕೋದಲ್ಲ, ರುಚಿಗೆ ತಕ್ಕಷ್ಟು ಹಾಕ್ಬೇಕು. ಏರೋದಿದೆಯಾ? 7th ಕ್ಲಾಸ್ ಮೇಡಮ್. 7th ಕ್ಲಾಸಾ? ನಿನ್ನ ಓದ್ನ ಇಷ್ಟ ಅರ್ಧಕ್ಕೆ ನಿಲ್ಸಿರೋದ್ರಿಂದ ಸಂಸ್ಕಾರನೇ ಇಲ್ದೆ ಅರ್ಧಂಬರ್ಧ ನಾಲೆಡ್ಜ್ ಇಂದ ಕೆಲಸ ಮಾಡ್ತಿದ್ಯಾ. ಇಂಥ ಹಾಫ್ ನಾಲೆಡ್ಜ್ ಇರೋ ಹುಡುಗಿನ ಯಾಕೆ ಅಪಾಯಿಂಟ್ ಮಾಡಿದ್ರಿ? ಅಂದ್ರೆ ಮೇಡಮ್, ಅಡ್ಗೆ ಚೆನ್ನಾಗ್ ಮಾಡ್ತಾರೆ ಅಂತ. ಏನ್ ಚೆನ್ನಾಗ್ ಮಾಡಿದಾಳೆ ನೋಡಿದ್ನಲ್ಲ. ಇವಳು ಕೆಲ್ಸದ ಅವಶ್ಯಕತೆ ಇಲ್ಲ. ಅಡುಗೆಗಿಂತ ಓದೇ ಮುಖ್ಯ, ರುಚಿಗಿಂತ ನಾಲೆಡ್ಜ್ ಮುಖ್ಯ. ಏಕದಂತ ಮೇಡಮ್, ಈ ಹುಡುಗಿಗೆ 6 months ಸ್ಯಾಲರಿ ಕೊಟ್ಟು ಕಳಿಸ್ಬಿಡಿ. ಸರಿ ಮೇಡಮ್. ಮೇಡಮ್, ಊಟ ಮೇಡಮ್. ಅವಿದ್ಯಾವಂತರು ಏನ್ ಮಾಡಿದ್ರು ಕೂಡ ನನಗದನ್ನ ತಿನ್ನೋದಕ್ಕಿಷ್ಟ ಆಗೋಲ್ಲ.
ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದು ಹೀಗ್ ಹಸ್ಕೊಂಡೇ ಇರ್ಲಿ ಅಂತನಾ? ವಾಗ್ದೇವಿಗೋಸ್ಕರ ಮಾಡೋ ಅಡ್ಗೆ ಅಂದ್ರೆ 1-2 ಸಲ ಚೆಕ್ ಮಾಡ್ಬೇಕಲ್ವಾ? ಎಲ್ಲ ಸರಿಯಾಗಿ ಹಾಕಿದ್ನಮ್ಮ. ಆದ್ರೆ ಹೇಗೆ ಹೆಚ್ಚಾಯ್ತು? ಅಂದ್ರೆ ನಿನ್ ಮಾತಿನ ಅರ್ಥ ನಮ್ ಮೇಡಮ್ ಸುಳ್ಳು ಹೇಳ್ತಿದ್ದಾರೆ ಅಂತನಾ? ಮ್ಯಾಗಿ, ಕಾತ್ಯಾಯಿನಿ, ಇನ್ಸಾಕ್ ನಿಲ್ಸಿ. ಹಾಗಲ್ಲ ಅಣ್ಣ, ಇವಳು ಮಾಡಿರೋ ತಪ್ಪಿಗೆ ಆ ಹುಡುಗಿ ಕೆಲ್ಸ ಹೋಯ್ತು. ಇವಳ ಹೆಸರು ಹೇಳಿದ್ರೆ ಆಗ ಸರಿ ಹೋಗ್ತಿತ್ತು. ಏನ್ ಮಾತಾಡ್ತಿದ್ದೀರಾ ಅಂತ ಜ್ಞಾನ ಇದೆಯಾ ಅತ್ತೆ? ಮೇಡಮ್ ಮನೇಲಿರೋವಾಗ ಸರಸು ಎದುರಿಗೆ ಬರಬಾರ್ದು ಅಂತ ನೀವೇ ತಾನೆ ಅವಳನ್ನ ಔಟ್ ಹೌಸ್ ಕಳಿಸಿದ್ದು. ಅಂಥದ್ರಲ್ಲಿ ಈಗ ಮೇಡಮ್ ಎದುರಿಗೆ ಹೇಗೆ ನಿಲ್ಲಿಸ್ತೀರಾ? ಮಾತಾಡೋಕ್ ಮುಂಚೆ ಒಂದ್ ಸ್ವಲ್ಪನೂ ಯೋಚನೆ ಮಾಡೋದಿಲ್ವಾ ನೀವು? ನನ್ನ ಯೋಚನೆ ಯಾವತ್ತೂ ನಿಮ್ಗೆ ಅರ್ಥ ಆಗಲ್ಲ. ಬಾ ಮ್ಯಾಗಿ. ಕೆಲಸದಿಂದ ಯಾಕೆ ತೆಗೆದ್ರು ಅಂತ ಯಾರಾದ್ರೂ ಕೇಳಿದ್ರೆ ಕಾರಣ ಖಾರ ಅಂತ ಹೇಳ್ಬೇಡ, ಕಾಮಿಡಿ ಆಗಿರುತ್ತೆ. ಹುಷಾರು. ನಮ್ಮ ಸರ್ಸುಗೋಸ್ಕರ ತುಂಬಾ ದೊಡ್ಡ ಸಾಹಸ ಮಾಡಿದ್ಯಮ್ಮ. ನೀನ್ ಮಾಡಿರೋದ್ರ ಬೆಲೆ ನಿನಗೆ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಅದ್ರ ಬೆಲೆ ಕಟ್ಟೋಕ್ಕಾಗಲ್ಲ. ನಿನಗೆ 6 ತಿಂಗಳು ಸಂಬಳ ಅಲ್ಲ, ಜೀವನ ಪೂರ್ತಿ ನಿನಗೆ ಯಾವ ತೊಂದರೆ ಆಗ್ತಿದ್ದ ಹಾಗೆ ನಾನ್ ನೋಡ್ಕೋತೀನಿ. ನನಗೆ ಗೊತ್ತಿರೋ ಕಂಪನಿಲಿ ನಿನಗೆ ನಾಳೆನೇ ಕೆಲಸ ಕೊಡಿಸ್ತೇನೆ. ಡೋಂಟ್ ವರಿ. ಸರಿ ಅಣ್ಣ. ನನ್ನ ಕ್ಷಮಿಸು ರಾಣಿ, ನನ್ನಿಂದಾಗಿ ನಿನ್ ಕೆಲ್ಸ ಹೋಯ್ತು. ನಿಜ ಹೇಳೋ ಪರಿಸ್ಥಿತಿಲ್ ನಾನಿಲ್ಲ, ಅರ್ಥ ಮಾಡ್ಕೋ. ನಿನ್ ಬಗ್ಗೆ ನನಗ್ ಗೊತ್ತು ಸರ್ಸು. ನನ್ನಂತವ್ರು ಬರ್ತಾರೆ ಹೋಗ್ತಾರೆ, ಆದ್ರೆ ನಿನ್ನಂತ ಒಳ್ಳೆ ಹುಡುಗಿ ಈ ಮನೇಲಿ ಇರ್ಬೇಕು. ಅವಳ ಲೈಫಿಗೆ ಏನು ಪ್ರಾಬ್ಲಮ್ ಆಗಲ್ಲ, ನೀನೇನು ಫೀಲ್ ಆಗ್ಬೇಡ ಸರ್ಸು. ಸರ್ಸು, ರಾಹುಲ್ ಅವರೇ, ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ವಾಗ್ದೇವ್ ಅಮ್ಮ ಮನೇಲೇ ಇದ್ದಾರೆ. ಮೊದ್ಲಿನ ಹಾಗೆ ನೋಡೋದು ಮಾತಾಡ್ಸೋದು ಎಲ್ಲ ಆಗಲ್ಲ. ನೀವ್ ಹೋಗಿ. ಊಟ ಮಾಡ್ಬೇಕಾದ್ರೆ ನಡೆದಿದ್ದ ಇನ್ಸಿಡೆಂಟ್ ಬಗ್ಗೆ ನೀನು ಬೇಜಾರ್ ಮಾಡ್ಕೊಂಡಿರ್ತೀಯ. ಒಂದ್ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನೀನ್ ರಿಲ್ಯಾಕ್ಸ್ ಆಗ್ಬೋದೇನೋ ಅಂತ. ನನ್ ನೋವ್ ಯಾವತ್ತೂ ಇರೋದೇ ಅಲ್ವಾ ರಾಹುಲ್ ಅವರೇ? ಪಾಪ ನನ್ನಿಂದ ರಾಣಿ ಕೆಲ್ಸ ಹೋಯ್ತು. ನೀವೆಲ್ಲ ಏನು ಊಟನೇ ಮಾಡ್ಲಿಲ್ಲ. ನಿನ್ ಹತ್ರ ಇದೇ ಪ್ರಾಬ್ಲಮ್ ಸರ್ಸು. ನಿನಗಾಗಿರೋ ಬೇಜಾರ್ ಬಗ್ಗೆ ಎಷ್ಟು ಬೇಗ ಮರ್ತು ಹೋಗ್ತೀಯೋ, ಬೇರೆಯವ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀಯ. ಸರಿ ಬಿಡಿ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀವ್ ಮೊದ್ಲು ಹೊರಡಿ. ಅದ್ ಹಾಗಲ್ಲ ಸರ್ಸು. ಹೊರಡಿ ರಾಹುಲ್ ಅವರೇ, ಹೊರಡಿ. ಅಯ್ಯೋ ಅಯ್ಯೋ, ಖಾರ ಖಾರ. ನೀರ್ ಕುಡಿ. ಅಯ್ಯೋ ದೇವ್ರೆ, ನವ್ಯಮ್ಮ, ಇಷ್ಟು ಖಾರ ಹೇಗಾಯ್ತು? ವಾಗ್ದೇವ್ ಅಮ್ಮಂಗೆ ಇಷ್ಟೊಂದು ಕೋಪ ಬಂದಿರೋದು ತಪ್ಪೇನಲ್ಲ. ನಾನ್ ಯಾವತ್ತೂ ಇಷ್ಟೊಂದು ಖಾರ ಹಾಕಲ್ಲಮ್ಮ. ಮಸಾಲೆಲಿ ಕೂಡ ತೂಕ ಮಾಡಿ ಒಂದ್ ಚಿಟ್ಕೆ ಹಾಕ್ತೀನಿ ಅಷ್ಟೇ. ಅಂಥದ್ರಲ್ಲಿ ಇಲ್ಲ ಸರ್ಸು, ನೀನ್ ಕರೆಕ್ಟಾಗೆ ಮಾಡಿದ್ಯಾ. ಯಾರೋ ಬೇಕು ಅಂತಾನೆ ಇದನ್ನ ಹಾಳ್ ಮಾಡಿದ್ದಾರೆ. ವಾಗ್ದೇವ್ ಅಮ್ಮ ತಿನ್ನೋ ಊಟನ ಹಾಳ್ ಮಾಡೋಕೆ ಯಾರಕ್ ಧೈರ್ಯ ಇದೆಯಮ್ಮ? ಊಟನ್ ಹಾಳ್ ಮಾಡೋದಲ್ಲ ಸರ್ಸು, ನಿನ್ನ ಮೇಡಮ್ ಮುಂದೆ ಬ್ಯಾಡ್ ಮಾಡ್ಬೇಕು ಅಂತ ಈ ತರ ಐಡಿಯಾ ಮಾಡ್ತಾ ಇದ್ದಾರೆ. ಹಾ, ಕಾತ್ಯಾಯಿನಿ ಆಂಟಿ ಮ್ಯಾಗಿ ಮೇಲೆ ನನ್ಗೆ ಅನುಮಾನ. ಇಲ್ಲಮ್ಮ, ಅವ್ರಲ್ವೇನೋ. ಆಗ ಅಡ್ಗೆ ಮನೆ ಕಾಲಿಟ್ಟಿದ್ದಕ್ಕೆ ನೀವು ಸರಿಯಾಗಿ ಬೈದಿದ್ರಿ.
ಮತ್ತೆ ಮ್ಯಾಗಿ ಅಮ್ಮ ನನ್ನ ವಿಷಯಕ್ಕೆ ಯಾಕೆ ಬರ್ತಾರೆ ಹೇಳಿ? ಬರ್ತಾಳೆ ಸರ್ಸು, ಅವಳಿಗೆ ಬೇರೆ ಕೆಲ್ಸ ಇಲ್ವಲ್ಲ. ಮಾತಲ್ಲಿ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ ಅವ್ರಿಗೆ. ಅವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ನೀನ್ ಹೋಗಿ ಫ್ರಿಜ್ಜಲ್ಲಿ ಇರೋ ಬ್ರೆಡ್ ತಗೊಂಡ್ ಬಾ. ಹೋಗು. ಯಾಕಮ್ಮ? ಮುಳ್ಳನ್ನ ಮುಳ್ಳಿಂದನೇ ತೆಗಿಯೋಕೆ, ಮಮಕಾರದ ಜೊತೆ ಖಾರ ಸೇರ್ಸ್ಕೊಡೋದಕ್ಕೆ. ನೀನ್ ಹೋಗಿ ತಗೊಂಡ್ ಬಾ, ಹೋಗು. ನವ್ಯಮ್ಮ, ಬ್ರೆಡ್ಡು. ಸರ್ಸು, ಸ್ಪೈಸಿ ಸ್ಯಾಂಡ್ವಿಚ್ ರೆಡಿ. ಬಾ. ಆಂಟಿ, ಪಾಪ ಬೆಳಗ್ಗೆಯಿಂದ ನೀವೇನು ತಿನ್ಲಿಲ್ವಲ್ಲ, ಅದಕ್ಕೆ ನಿಮ್ಗೋಸ್ಕರ ಈ ಬ್ರೆಡ್ ತಗೊಂಡ್ ಬಂದೆ. ನವ್ಯ, ನಿಜವಾಗ್ಲೂ ಈ ಮನೆಯಲ್ಲಿ ನಮ್ಗೋಸ್ಕರ ಯೋಚನೆ ಮಾಡೋರಿದ್ದಾರೆ ಅಂದ್ರೆ ಅದು ನೀನ್ ಮಾತ್ರ. ಏನೋ ನಿಮ್ ಅಭಿಮಾನ ಆಂಟಿ. ತಗೊಳ್ಳಿ. ಮ್ಯಾಗಿ ನೀನು ತಗೋ. ಅಯ್ಯೋ, ಇದ್ರಲ್ಲಿ ನೀರೇ ಇಲ್ವಲ್ಲ ನವ್ಯ, ನೀರೇ ಇಲ್ವಲ್ಲೇ ಅಮ್ಮ. ಅಯ್ಯೋ, ನೀರೇ ಇಲ್ವಲ್ಲ ಆಂಟಿ. ಹಾಗೆ ಹೋಗಿ ನೀರ್ ತಗೊಂಡ್ ಬಾರೆ. ಖಾರ ಖಾರ ನೀರ್ ಬೇಕು. ಮ್ಯಾಗಿ ಬೇಗ ಬಾ. ಅಮ್ಮ, ಖಾರ ಮ್ಯಾಗಿ ಬೇಗ ಬಾ. ಖಾರ ಬೇಗ ಬಾ, ಬೇಗ ಬಾ. ತಗೋಮ್ಮ ಖಾರ. ಮಸಾಲೆ ನೆತ್ತಿಗೇರ್ತಾ ಆಂಟಿ? ಆ ಗುಜ್ಜಿಗೆ ಖಾರ ಸೇರಿಸಿ ಮೇಡಮ್ಗೆ ಕೋಪ ಬರೋ ಹಾಗೆ ಮಾಡಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಗೇನು ಗೊತ್ತಿಲ್ಲ ಆಂಟಿ. ಏನಾಯ್ತೋ ಯಾಕಾಯ್ತೋ ನಾನ್ ಗೆಸ್ ಮಾಡ್ಬಲ್ಲೆ. ಇದೇ ವಿಷಯ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೋ ನೀವೇ ಯೋಚನೆ ಮಾಡಿ. ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ದಯವಿಟ್ಟು ಸರ್ಸು ವಿಷಯದಲ್ಲಿ ಇನ್ವಾಲ್ವ್ ಆಗ್ಬೇಡಿ. ಅವಳು ತುಂಬಾ ಒಳ್ಳೆ ಹುಡುಗಿ. ಇಲ್ಲ ನಮಗ್ ಅರ್ಥ ಆಗ್ತಿಲ್ಲ, ನಾವು ಚೇಂಜ್ ಆಗೋದೇ ಇಲ್ಲ ಅಂದ್ರೆ ಹೇಳಿ, ನಾನೇ ಚೇಂಜ್ ಆಗ್ತೀನಿ. ನಾನೇನು, ನನ್ನ ಕೋಪ ಏನು ಅಂತ ನಿಮಗ್ ಚೆನ್ನಾಗೇ ಗೊತ್ತು. ಸೊ ಬಿ ಕೇರ್ಫುಲ್. ಇಷ್ಟು ದಿನ ಈ ಮನೇಲಿ ಸರ್ಸು ಮಾತ್ರ ನಮ್ ಶತ್ರು ಅನ್ಕೊಂಡಿದ್ದೆ. ಈಗ ಇವಳು ಜೊತೆ ಸೇರ್ಕೊಂಡಿದ್ದಾಳೆ, ನಮಗೆ ಶತ್ರು ಆಗಿದ್ದಾಳೆ. ನಮಗೆ ವಾರ್ನಿಂಗ್ ಕೊಡ್ತಾಳ. ಮಾಡ್ತೀನಿ. ನವ್ಯಮ್ಮ, ಏನಮ್ಮ ನೀವು?
ನಂಗೋಸ್ಕರ ಕಾತ್ಯಾಯಿನಿ ಅಮ್ಮವ್ರ ಹತ್ರ ಹಾಗೆಲ್ಲ ಮಾತಾಡಿದ್ರಿ ತಪ್ಪಮ್ಮ. ಅವ್ರೇನಾದ್ರೂ ಅನ್ಕೋತಾರೆ. ಅನ್ಕೊಂಡ್ರೆ ಅನ್ಕೊಳ್ಳಿ, ನೀನು ನನ್ ಬೆಸ್ಟ್ ಫ್ರೆಂಡ್ ಸರ್ಸು. ನಿನ್ಗಿಂತ ಅವ್ರೇನ್ ಹೆಚ್ಚಲ್ಲ. ನವ್ಯ, ಇದು ನಿನ್ಗೆ. ಥ್ಯಾಂಕ್ ಯು. ಮ್ಯಾಗಿ, ಇದು ನಿನಗೆ. ಥ್ಯಾಂಕ್ ಯು ಮೇಡಮ್. ನನ್ಗೇನು ತಂದಿಲ್ವಾ ಗ್ರಾನಿ? ಸಾರಿ ಕಾರ್ತಿಕ್, ನಾನ್ ನಿನ್ಗೇನು ತರ್ಲೇ ಇಲ್ವಲ್ಲ. ಟಂಡನಾನ್ ಕಂದ. ಥ್ಯಾಂಕ್ ಯು ಗ್ರಾನಿ. ಲವ್ ಯು.